ನಮಸ್ತೆ ಗೆಳೆಯರೆ. ಹಿಂದೂ ಪುರಾಣಗಳಲ್ಲಿ ಪಾತಾಳ ಲೋಕದ ಬಗ್ಗೆ ನೀವು ಕೇಳಿರಬಹುದು. ಪಾತಾಳ ಅನ್ನೋ ಹೆಸರೇ ಒಂದು ರೀತಿಯ ಭಯ ಮೂಡಿಸುತ್ತೆ. ಇದು ರಾಕ್ಷಸರು ವಾಸಿಸುವ ಪ್ರದೇಶ, ನೆಲದಾಳದಲ್ಲಿ ಲಾವಾರಸದ ಬೆಂಕಿ ಹರಿಯುವ ಸ್ಥಳ ಅಂತ ಅನ್ನಿಸುವ ಭಯಾನಕ ಚಿತ್ರಣ ಮೂಡಿಬರುತ್ತೆ. ಆದ್ರೆ ಈ ಪಾತಾಳ ಭೂಮಿಯ ಒಳಗಲ್ಲ, ಭೂಮಿಯ ಮೇಲೆಯೇ ಇದೆ ಅನ್ನೋದು ಅನೇಕ ಭೂಗೋಳ ಶಾಸ್ತ್ರಜ್ಞರು ಹಾಗೂ ಇತಿಹಾಸ ಲೇಖಕರ ಊಹೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬಜರಂಗಬಲಿ ಆಂಜನೇಯ ಕೂಡ ಪ್ರಯಾಣ ಮಾಡಿದ್ದ. ಈ ಭಾಗದಲ್ಲಿ ಆಂಜನೇಯನನ್ನ ಪೂಜೆ ಮಾಡಲಾಗ್ತಾ ಇತ್ತು ಅನ್ನೋ ಊಹೆಗಳಿದೆ. ಈ ಎಲ್ಲಾ ಕುತೂಹಲದ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಾತಾಳ ಲೋಕ ಭೂಮಿಯ ಮೇಲ್ಭಾಗದಿಂದ 70,000 ಯೋಜನದಷ್ಟು ಕೆಳಕ್ಕೆ ಇದೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ. 1 ಯೋಜನ ಅಂದ್ರೆ ಸುಮಾರು 7 ಕಿಲೋಮೀಟರ್. ಅಂದ್ರೆ ಪಾತಾಳ ಲೋಕ 4,90,000 ಕಿಲೋಮೀಟರ್ ಕೆಳಕ್ಕಿದೆ. ದೇವಿ ಭಾಗವತ ಪುರಾಣದಲ್ಲಿ ಪಾತಾಳ ಲೋಕಕ್ಕೂ ಮೊದಲು ಇನ್ನಷ್ಟು ಲೋಕಗಳು ಬರುತ್ತೆ ಅಂತ ಹೇಳಲಾಗಿದೆ. ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತು ಕೊನೆಯಲ್ಲಿ ಪಾತಾಳ. ಪಾತಾಳವನ್ನ ನಾಗಲೋಕ ಅಂತಾನೂ ಕರೆಯಲಾಗುತ್ತೆ. ರಾಮಾಯಣದಲ್ಲಿ ಶ್ರೀರಾಮ ರಾವಣನ ನಡುವೆ ಯುದ್ಧ ನಡೆಯುವಾಗ ಪಾತಾಳ ಲೋಕದ ಕತೆ ಬರುತ್ತೆ. ಆ ಸಮಯದಲ್ಲಿ ಪಾತಾಳ ಲೋಕವನ್ನ ರಾವಣನ ಸಹೋದರ ಅಹಿರಾವಣ ಆಳ್ತಾ ಇರ್ತಾನೆ. ಇವನ ಇನ್ನೊಂದು ಹೆಸರು ಮಹಿರಾವಣ. ಯುದ್ಧದಲ್ಲಿ ರಾವಣನ ಮಗ ಇಂದ್ರಜಿತುವನ್ನ ಲಕ್ಷ್ಮಣ ಸಂಹಾರ ಮಾಡ್ತಾನೆ. ಇನ್ನು ರಾಮ ಲಕ್ಷ್ಮಣರ ಕತೆ ಮುಗಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ ರಾವಣ ಅಹಿರಾವಣನ ಸಹಾಯ ಕೇಳ್ತಾನೆ. ಅಹಿರಾವಣ ಮಂತ್ರ, ತಂತ್ರ, ವಾಮಾಚಾರದ ವಿದ್ಯೆಗಳಲ್ಲಿ ಬಹಳ ಶಕ್ತಿಶಾಲಿಯಾಗಿರ್ತಾನೆ. ರಾಮ ಲಕ್ಷ್ಮಣರನ್ನ ಹಿಡಿದು ಮಹಾಮಾಯ ದೇವತೆಗೆ ಬಲಿ ಕೊಟ್ರೆ ನಿನಗೆ ಇನ್ನಷ್ಟು ಶಕ್ತಿ ಸಿಗುತ್ತೆ ಅಂತ ರಾವಣ ಆಸೆ ತೋರಿಸ್ತಾನೆ. ಇದನ್ನ ತಿಳಿದ ಆಂಜನೇಯ ರಾಮ ಲಕ್ಷ್ಮಣರನ್ನ ರಕ್ಷಣೆ ಮಾಡೋಕೆ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಾನೆ. ಆದ್ರೂನು ಅಹಿರಾವಣ ರಾಮ ಲಕ್ಷ್ಮಣರನ್ನ ಅಪಹರಣ ಮಾಡಿ ಪಾತಾಳ ಲೋಕಕ್ಕೆ ಕೊಂಡೊಯ್ತಾನೆ. ತನ್ನ ಪ್ರಭುವನ್ನ ಮತ್ತೆ ಕರೆತರೋಕೆ ಆಂಜನೇಯ ಪಾತಾಳ ಲೋಕಕ್ಕೆ ಹೋದಾಗ ದ್ವಾರಪಾಲಕ ಮಕರಧ್ವಜನ ಭೇಟಿಯಾಗುತ್ತೆ. ಈ ಮಕರಧ್ವಜ ಬೇರೆ ಯಾರೂ ಅಲ್ಲ, ಸ್ವತಃ ಆಂಜನೇಯನ ಮಗ. ಬ್ರಹ್ಮಚಾರಿ ಆಂಜನೇಯನಿಗೆ ಮಗ ಇರೋಕೆ ಹೇಗ್ ಸಾಧ್ಯ ಅಂತ ನಿಮಗೆ ಅಚ್ಚರಿ ಆಗಬಹುದು. ಇದೇ ಅಚ್ಚರಿ ಆಂಜನೇಯನಿಗೂ ಆಗುತ್ತೆ. ಈ ಹಿಂದೆ ಇಡೀ ಲಂಕೆಗೆ ಬೆಂಕಿ ಹಾಕಿದ್ದ ಆಂಜನೇಯ ಸ್ನಾನ ಮಾಡೋಕೆ ಅಂತ ಸಮುದ್ರಕ್ಕೆ ಇಳಿದಿರ್ತಾನೆ. ಈ ವೇಳೆ ಅವನ ಬೆವರು ಮಕರ ಅಂದ್ರೆ ಮೀನಿನ ದೇಹ ಸೇರಿ ಮಕರಧ್ವಜನ ಜನನ ಆಗಿರುತ್ತೆ. ತಂದೆ ಮಗನ ಭೇಟಿಯಲ್ಲಿ ಈ ಎಲ್ಲಾ ವಿಷಯಗಳು ಗೊತ್ತಾಗುತ್ತೆ. ಆದ್ರೆ ನಾನು ಅಹಿರಾವಣನ ಸೇವಕ ಆಗಿರೋದ್ರಿಂದ ಒಳಗೆ ಬಿಡೋಕೆ ಆಗಲ್ಲ, ನೀನು ನನ್ನನ್ನ ಸೋಲಿಸಿನೇ ಮುಂದಕ್ಕೆ ಹೋಗ್ಬೇಕು ಅಂತ ಮಕರಧ್ವಜ ಕಟ್ಟುನಿಟ್ಟಾಗಿ ಹೇಳ್ತಾನೆ. ಅಂತೂ ಆಂಜನೇಯ ಯುದ್ಧದಲ್ಲಿ ಗೆದ್ದು ಮುಂದುವರಿದು ಅಹಿರಾವಣನನ್ನ ಸಂಹಾರ ಮಾಡಿ ರಾಮ ಲಕ್ಷ್ಮಣರನ್ನ ಮರಳಿ ಕರ್ಕೊಂಡು ಬರ್ತಾನೆ. ಸ್ನೇಹಿತರೆ, ಇಲ್ಲಿ ಪಾತಾಳ ಲೋಕಕ್ಕೆ ಆಂಜನೇಯ ಹೋಗಿದ್ದು ಹೇಗೆ ಅನ್ನೋದು ತುಂಬಾ ಕುತೂಹಲದ ಸಂಗತಿ. ಆಂಜನೇಯ ಭಾರತ ಅಥವಾ ಶ್ರೀಲಂಕಾದ ನೆಲದಿಂದ ಸುರಂಗದ ಮೂಲಕ ಪಾತಾಳ ತಲುಪ್ತಾನೆ ಅನ್ನೋದು ಒಂದು ಊಹೆ. ಒಂದ್ ವೇಳೆ ಭಾರತದ ದಕ್ಷಿಣದ ತುದಿ ಅಥವಾ ಶ್ರೀಲಂಕಾದಿಂದ ಸುರಂಗ ಕೊರೆದ್ರೆ ಅದರ ಮತ್ತೊಂದು ತುದಿ ತಲುಪೋದು ಮಧ್ಯ ಅಮೆರಿಕದ ಹೊಂಡುರಸ್ ದೇಶದ ಲಾ ಸಿಯೋಡಾಡ್ ಬ್ಲಾಂಕಾಗೆ. ಇದೇ ಪುರಾಣದಲ್ಲಿ ಉಲ್ಲೇಖಿಸಿದ ಪಾತಾಳ ಆಗಿರಬಹುದು. ಸಿಯುಡಾಡ್ ಬ್ಲಾಂಕಾ ಅಂದ್ರೆ ವೈಟ್ ಸಿಟಿ ಅಥವಾ ಶ್ವೇತ ನಗರಿ ಅಂತ ಅರ್ಥ. 1920ರಿಂದಲೇ ಈ ಸ್ಥಳವನ್ನ ಹುಡುಕೋಕೆ ಹಲವಾರು ಭೂಗೋಳ ಶಾಸ್ತ್ರಜ್ಞರು ಪ್ರಯತ್ನ ಮಾಡಿದ್ರು. ಇಲ್ಲಿ ಬಹಳ ಚಿನ್ನ, ನಿಧಿ ಇದೆ ಅನ್ನೋ ಆಸೆಯಿಂದಲೂ ಅನೇಕ ಸಾಹಸಿಗಳು ಬರೋಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇದು ದೊಡ್ಡ ಅರಣ್ಯ ಪ್ರದೇಶ ಆಗಿದ್ರಿಂದ ಈ ಒಂದು ಸ್ಥಳವನ್ನ ಹುಡುಕೋದು ಬಹಳ ಕಷ್ಟ ಆಗಿತ್ತು. 1940ರಲ್ಲಿ ಅಮೆರಿಕದ ಸಾಹಸಿ ಥಿಯೋಡೋರ್ ಮೋರ್ಟ್ ಸಿಯುಡಾಡ್ ಬ್ಲಾಂಕಾಗೆ ಭೇಟಿ ನೀಡಿ ಅದರ ಬಗ್ಗೆ ಒಂದು ನಿಯತಕಾಲಿಕೆಯಲ್ಲಿ ಬರೀತಾನೆ. ಇದು ದಟ್ಟ ಮಳೆ ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿ ನಿವಾಸಿಗಳು ಕೋತಿ ರೂಪದ ದೇವರಿಗೆ ಅಂದ್ರೆ ಮಂಕಿ ಗಾಡ್ಗೆ ಪೂಜೆ ಮಾಡ್ತಾರೆ ಅಂತ ಆತ ಬರೆದಿದ್ದ. ಇದಾದ 14 ವರ್ಷಗಳ ನಂತರ ಥಿಯೋಡೋರ್ ಮೋರ್ಡ್ ತನ್ನ 43ನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ನಂತರ ಆ ಜಾಗ ಎಲ್ಲಿದೆ ಅನ್ನೋ ರಹಸ್ಯ ಕೂಡ ಅವನೊಂದಿಗೆ ಮರೆಯಾಯಿತು. ನಂತರ ಅನೇಕರು ಈ ಸ್ಥಳವನ್ನ ಹುಡುಕೋ ಪ್ರಯತ್ನ ಮಾಡಿದ್ರು. 2012ರಲ್ಲಿ ಸಾಕ್ಷ್ಯಚಿತ್ರ ನಿರ್ಮಾಪಕ ಸ್ಟೀವ್ ಎಲ್ಕಿನ್ಸ್ ಈ ಭಾಗದಲ್ಲಿ ಸಂಶೋಧನೆ ನಡೆಸಿದ್ರು. ಜೊತೆಗೆ ಹಾಸ್ಟನ್ ಯೂನಿವರ್ಸಿಟಿ ಮತ್ತಿತರ ಸಂಸ್ಥೆಗಳು ಕೂಡ ಇಲ್ಲಿ ಸಂಶೋಧನೆ ನಡೆಸಿತು. ಇಲ್ಲಿ ಬಹಳ ಹಿಂದೆ ನಾಗರಿಕತೆ ಇತ್ತು ಅನ್ನೋದು ಈ ಎಲ್ಲಾ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಮುಖ್ಯವಾಗಿ ಇಲ್ಲಿ ಮಂಕಿ ಗಾಡ್ನ ಕಲ್ಲಿನ ವಿಗ್ರಹ ಕಂಡುಬಂದಿದೆ. ಈ ಕಪಿದೇವ ಎಡಗೈಯಲ್ಲಿ ಗದೆ ಆಕಾರದ ವಸ್ತುವನ್ನ ಹಿಡ್ಕೊಂಡಿದ್ದಾನೆ. ಇವನೇ ಹನುಮಂತ ಆಗಿರಬಹುದು ಅನ್ನೋದು ಕೆಲವು ಸಂಶೋಧಕರ ಊಹೆ. ಅಹಿರಾವಣನನ್ನ ಕೊಂದ ನಂತರ ಮಕರಧ್ವಜ ಪಾತಾಳದ ರಾಜ ಆಗ್ತಾನೆ. ಹೀಗಾಗಿ ಇಲ್ಲಿ ಮಕರಧ್ವಜನ ತಂದೆ ಹನುಮಂತನನ್ನ ಪೂಜಿಸೋ ಪದ್ಧತಿ ಬೆಳೆದು ಬಂದಿರಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಮಧ್ಯ ಅಮೆರಿಕದ ಈ ಭಾಗವೇ ಪಾತಾಳ ಲೋಕ ಅನ್ನೋದಕ್ಕೆ ಇನ್ನೊಂದಷ್ಟು ಕಾರಣ ಇದೆ. ಭೂಮಿಯಲ್ಲಿ ಸೂರ್ಯಾಸ್ತಮಾನ ಆಗುವಾಗ ಪಾತಾಳ ಲೋಕದಲ್ಲಿ ಸೂರ್ಯ ಉದಯ ಆಗುತ್ತೆ ಅನ್ನೋ ವಿವರಣೆ ಇದೆ. ಭಾರತ ಮತ್ತು ಅಮೆರಿಕದ ನಡುವಿನ ಸಮಯದ ವ್ಯತ್ಯಾಸವನ್ನ ಇಲ್ಲಿ ಹೇಳಲಾಗಿದೆ. ಇದೇ ಮಧ್ಯ ಅಮೆರಿಕ ಹಾಗೂ ಆಗ್ನೇಯ ಭಾಗದ ಮೆಕ್ಸಿಕೋ, ಗ್ವಾಟೆಮಾಲಾ, ಹೊಂಡುರಸ್ನ ಪಶ್ಚಿಮ ಭಾಗ ಮೊದಲಾದ ಪ್ರದೇಶಗಳಲ್ಲಿ ಮಾಯಾ ನಾಗರಿಕತೆ ಇತ್ತು.
ಈ ಮಾಯಾ ನಾಗರಿಕತೆಗೂ ಹಿಂದೂ ಪರಂಪರೆಗೂ ಬಹಳಷ್ಟು ಸಾಮ್ಯತೆ ಕಂಡುಬಂದಿದೆ. ಲಂಕಾಧಿಪತಿ ರಾವಣನ ಮಾವ ಮಾಯಾಸುರನಿಂದಲೇ ಈ ಮಾಯಾ ಎಂಬ ಹೆಸರು ಬಂದಿರಬಹುದು ಅನ್ನೋ ಊಹೆಯೂ ಇದೆ. ದಕ್ಷಿಣ ಅಮೆರಿಕದ ಪೆರು ದೇಶದ ಎಲ್ ಪರೈಸೋ ಹೆಸರಿನ ಪುರಾತತ್ವ ಕೇಂದ್ರದಲ್ಲಿ 2013ರಲ್ಲಿ ಫೈರ್ ಟೆಂಪಲ್ನ ಬಿಡಿ ಭಾಗಗಳು ಪತ್ತೆಯಾಯಿತು. ಇದರಲ್ಲಿ ಹೋಮ ಮಾಡುವ ಕುಂಡ ಕೂಡ ಕಂಡುಬಂದಿದೆ. ಮಾಯಾ ನಾಗರಿಕತೆಯಲ್ಲಿ ಯೋಕಾ ಎಂಬ ಪದ ಬಳಕೆ ಇತ್ತು. ಇದರ ಅರ್ಥ ಯೋಗ. ಹೀಗೆ ಅನೇಕ ಸಾಮ್ಯತೆಗಳು ಕಂಡು ಬಂದಿರೋದ್ರಿಂದಾನೇ ಪಾತಾಳ ಲೋಕ ಅಂದರೆ ಭಾರತಕ್ಕೆ ವಿರುದ್ಧ ದಿಕ್ಕಿನಲ್ಲಿರುವ ದಕ್ಷಿಣ ಅಥವಾ ಮಧ್ಯ ಅಮೆರಿಕದ ಭಾಗವೇ ಆಗಿರಬಹುದು ಅನ್ನೋ ಊಹೆ ಇದೆ. ಹಿಂದೂ ಧರ್ಮ ವಿಶ್ವವ್ಯಾಪಿ ಅನ್ನೋದು ಖಂಡಿತ ನಿಜ.